ಹಾಳಾದ ನನ್ನ ಗಂಡ ಅವನು ಬಾಯಿಗೆ ಮುನ್ನಾಕ ಮೊದ್ಲಿನ ಥರ ಆಗ್ತವನಲ್ಲ, ಯಾಕೆ ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನಂಗಂತೂ ಸಾನೆ ದಿಗ್ಲತ್ಕೊಂಡು ಬೈತಾ ಐತೆ. ಏನಪ್ಪ ಮಾಡನೆ, ಏನೋ ನನ್ನ ಗಂಡ ಒಳ್ಳೆ ದಾರಿ ಹಿಡಿತವನೆ ಅಂತ ಖುಷಿಪಟ್ಟೆ. ಬೆದರಿಸ್ಕೊಂಡು ಒಂದು 3-4 ದಿನ ಚೆನ್ನಾಗಿದ್ದೆ ನೋಡು. ಅದು ಯಾವ ಕಣ್ಣು ಬಿತ್ತೆ ಏನೋ ಗೊತ್ತಿಲ್ಲ, ನನ್ನ ಗಂಡನ ಬಾಯಿಗೆ ಮುನ್ನಾಕ ಮತ್ತೆ ಅದೇ ಥರ ಆಗೋದ್ನಲ್ಲ. ಸರಿಯಾ, ದೇವರು ಅದೇನು ಅಂತಾನಲ್ಲ, ಅತಿ ಆಸೆ ಪಡಬಾರ್ದು ಅಂತ. ಹಂಗಾಗೋಯ್ತಲ್ಲ ನನ್ನ ಜೀವನ. ಅತಿ ಆಸೆ ಎಲ್ಪಟ್ಟೆ, ಆಸೆ ಪಟ್ಟೆ ಹಟ್ಟಿಯ. ನನ್ನ ಗಂಡನು ಚೆನ್ನಾಗಿರ್ಲಿ ಅನ್ನೋದು ಆಸೆ ತಾನೆ, ಅದು ಅತಿ ಆಸೆಯಾ? ಆ ದೇವ್ರ ಕಣ್ಣಿಗೆ ನನಗೆ ಹೆಂಗೆ ಕಣ್ಣು ಏನೋ ಗೊತ್ತಿಲ್ಲ. ಈತ ಕಡೆ ಅಪ್ಪನ ಮನೇಲೂ ಸುಖ ಇಲ್ಲ, ಈ ಕಡೆ ಗಂಡನ ಮನೇಲೂ ಸುಖ ಇಲ್ಲ. ನಮ್ಮಂಥವ್ರು ಎಲ್ಲಿಗೆ ಅಂತ ಹೋಗ್ಬೇಕು? ದೇವ್ರೇ ನಿನ್ನ ಕಣ್ಣಿಲ್ವೇನಪ್ಪ? ಅಲ್ಲ, ಹೆಂಗೋ 3-4 ದಿನ ನಂದು ಅಂತ ಸಂಸಾರ ಚೆನ್ನಾಗಿತ್ತು ಅಂತ ಆಸೆ ಸಾನೆ ಪಟ್ಬಿಟ್ಟೆ. ಅಯ್ಯೋ ದೇವ್ರೆ, ಏನಪ್ಪ ಮಾಡೋದು? ಇವಾಗ ಅವನಿಗೆ ಎದುರಿಸೋದು ಬೇರೆ ಎದುರಿಸ್ಬಿಟ್ಟಿದ್ದೀನಿ. ಅದೇನು ವಿಚಾರ, ವಿಚಾರ ಅಲ್ಲ. ಇರೋ ಬರೋದೆಲ್ಲ ಮೊದಲು ಈ ಥರ ಫ್ರೆಂಡನ್ನೆಲ್ಲ ಮನೆ ಕರೆದು ಇದೆಲ್ಲ ಮಾಡ್ತೀನಿಲ್ಲ, ಅದೇನೋ ಪಾರ್ಟಿನ. ಇವಾಗ ನೋಡಿದ್ರೆ ಮನೆಗೆ ಕರೆಸ್ತವನಲ್ಲ, ಊರ ಕಡೆಗೆ ಆ ಕಡೆ ಈಚೆ ಕಡೆಗೆ ಅಂತ ಕೊಯ್ತಲ್ಲ. ಇವ್ರವ್ವನೋ ಅಬ್ಬಾ ನನ್ನ ಮಗ ಅದು ಮಾಡಿಸವನೆ ಇದು ಮಾಡಿಸವನೆ ಅಂದ್ಕೊಂಡು ನಂಬ್ಕೊಂಡು ಕೂತವಳೆ. ಅವ್ನು ನೋಡಿದ್ರೆ 3 ಹೊತ್ತು ಕುಡ್ಕೊಂಡು ಕೂತವನೆ. ಆ ಅಮ್ಮನ ಕಣ್ಗಾದ್ರು ಕಾಣಬಾರ್ದ ಈ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ? ಯಾವಾಗ ಸರಿ ಐತನೋ ಏನೋ. ಇಲ್ಲ ಅಂದರೆ ಮೊದಲು ನಿಜ ಏನು ಅನ್ನೋದೇ ತಿಳ್ಕೋಬೇಕು. ಅಲ್ಲ, ಏನೇನೋ ಮಾತಾಡ್ತಿತ್ತಲ್ಲ ಗಂಡು, ಅದು ಏನು ಕತೆನೋ ಏನಪ್ಪ ಒಂದೂ ಗೊತ್ತಾಗ್ತಾ ಇಲ್ಲ. ನನ್ನಂತೊಳಗೆ ಏನು ಗೊತ್ತಾದ್ದು? ಗೊತ್ತು ಮಾಡ್ಕೊಳ್ಳೇಬೇಕು. 2 ದಿನ ಸುಮ್ಮನೆ ಆಗಿದ್ದೆ, ಸಾನೆ ಬೇಜಾರಾಯ್ತಿತ್ತು. ಇಲ್ಲಿಲ್ಲ, ಈಗ ಮಾಡಬಾರ್ದು. ಅಬ್ಬಬ್ಬಬ್ಬಬ್ಬಾ, ಹುಷಾರಾಗಿ ಆಗಬೇಕು ನಾನು. ಇಲ್ಲ ಅಂದರೆ ಕಷ್ಟ ಆಯ್ತದ ನೋಡು ಮತ್ತೆ. ಅಯ್ಯೋ, ನನ್ನ ಮಗ ಇನ್ನಾರ ಬಂದಿದ್ರೆ ಆಯ್ತಿತ್ತಪ್ಪ. ನನ್ನ ಮಗನಿಗೆ ಏನಾದರೂ ಹೇಳ್ಬಿಟ್ಟಿದ್ರೆ ಅವನಿಗೆ ಏನಾರ ಮಾಡುವ. ಇನ್ನು ಇದು ಗಂಡು ಸ್ಕೂಲಿಂದನೇ ಬಂದಿಲ್ಲ, ಈ ನನ್ನ ಮಗ ಅದು ಮಾಡು ಇದು ಮಾಡು ಹಬ್ಬ ಅಂತ ಸಾಯಿಸ್ಬಿಟ್ಟು ಹೋಗೋನೆ. ಮನೇಲಿರೋರು 4 ಜನಕ್ಕೆ ಅಡುಗೆ ಮಾಡ್ಕೊಂಡು ಆರಾಮಾಗಿರೋಣ ಅಂದರೆ ಈಗ ವರ್ಗ್ಲವ್ರೂ ಬಂದು ನನಗೆ ಕಾಟ ಕೊಡೋಂಗಾಗೋಯ್ತಲ್ಲ ನನ್ನ ಜೀವನ. ಅವಯ್ಯ 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 ಎಲ್ಗೊಂಟಾಯ್ತು? ಕಾಣ್ತಾನೆ ಇಲ್ವಲ್ಲ. ಟಿವಿ ನೋಡ್ಕೊಂಡು ಆರಾಮಾಗಿರು ಅಂತ ಹೇಳ್ತಾ ಇರ್ತೀನಿ. ನಮ್ಮವ್ವ ಅದು ಏನು ಮಾಡ್ತಿದ್ದಾಳೆ ಏನು ಕತೆನೋ. ನಾನು ಕೂಗ್ತಾ ಇದ್ರು ಕೇಳಿಸಿಲ್ಲ ಅಂದರೆ ಅದು ಅಡುಗೆ ಮನೆಯಲ್ಲೇ ಇರ್ತೈತೆ ಅವ್ವ. ನಾನೇ ಹೋಗಿ ಟಣ್ ಬ್ಯಾಗಿಗೆ ಇಲ್ಲಿಟ್ಬಿಟ್ಟು ಹೋಯ್ತೀನಿ ತಡಿ. ನನಗೋಸ್ಕರ ನಮ್ಮವ್ವ ಏನೋ ಮಾಡ್ತಿರ್ತಾಳೆ, ನನಗೆ ಗೊತ್ತು. ಅವಯ್ಯ, ಓ ನನ್ನ ಗಂಡು ಬತ್ತು ಅಂತ ಕಾಣಿಸುತ್ತೆ. ಬಾರಪ್ನೆ, ಇಲ್ಲಿ ಅಡುಗೆ ಮನೇಲಿ ಇವನಿ ತಡಿ, ನನ್ನ ಗಂಡು ಬರಲಿ. ನನ್ನ ಗಂಡ ಅದೇನು ಮಾಡ್ತಾನೋ ಪ್ಲ್ಯಾನ್ ನನ್ನ ಮಗ ಚೆನ್ನಾಗಿ ಕಂಡುಹಿಡಿತಾನೆ. ಮೊದಲು ಏನು ಎತ್ತ ಅಂತ ಹೇಳ್ಬಿಟ್ಟು ಲೋಪ ನನ್ನ ಮಗನ ಹತ್ರ ಕಳಿಸ್ಬೇಕು. ಅವಯ್ಯ, ಏನು ಮಾಡ್ತಿದ್ಯಾ? ನನಗೊತ್ತು ಕಣವಯ್ಯ, ನನಗೋಸ್ಕರ ಏನಾದ್ರೂ ರುಚಿಯಾಗಿ ಮಾಡಿರ್ತೀಯ ಅಂತ. ಅವಯ್ಯ, ನನಗಂತೂ ಸಾನೆ ಹೊಟ್ಟೆ ಸಿತೈತಿ. ಏನು ಕೊಟ್ಟಿಯ ಹೊಟ್ಟೆಗೆ? ಕೂಸೆ, ಇದು ನಿನ್ಗಲ್ಲ ಕಣಪ್ಪ, ನಿಮ್ಮ ಅಪ್ಪನಿಗೆ. ನಿನಗೆ ಮಾಡ್ಕೊಡ್ತೀನಿ ತಗೋ. ರಾಗಿ ಗಂಜಿ ಮಾಡ್ಕೊಡ್ತೀನಿ, ಹೊಟ್ಟೆ ತುಂಬ ಕುಡಿದು ಬಿಡುವಂತೆ. ಇನ್ನೇನು ಮತ್ತೆ 2 ರೂಪಾಯಿ ಕೊಡ್ತೀನಿ, ಹೋಗಿ ಹಾಲ್ಕೋವ ತಗೋಗುವ. ಇದ್ಯಾಕವಯ್ಯ ಹಿಂಗೆ ಒಂಥರ ಇದೆಯಲ್ಲ? ಏನಾಯ್ತು? ಎಲ್ಲರೂ ಬಿದ್ದ? ಏನಾದರೂ ಏಟಾಯ್ತಾ? ಏನಾಯ್ತವಯ್ಯ ನಿಂಗೆ? ಅಯ್ಯೋ, ಬಿದ್ದು ಇಲ್ಲ, ಏಟಾಗಿಲ್ಲ ಕಣವ. ಮೊದ್ಲಿನ ಥರ ನನ್ನ ಮನಸ್ಸಿಗೆ ನಿಮ್ಮಪ್ಪ ನೋವು ಮಾಡ್ಬಿಟ್ಟ ಬಿಡು. ಮನ್ಸಿಗೆ ನೋವು? ಅಯ್ಯೋ, ಏನು ಹೇಳ್ತಿದ್ದೀವ? ನನಗೇನೋ ಅರ್ಥನೇ ಐತಿಲ್ಲ. ಅಯ್ಯೋ ಮಗ, ನಿಮ್ಮಪ್ಪ ಮೊದ್ಲಿನ ಥರ ನನಗೆ ಒಡೆಯೋಕ್ಕೆ ಬೊಯ್ಯೋಕ್ಕೆ ಎಲ್ಲ ಬಂದ್ಬಿಟ್ಟವನೇ ಮಗ. ನಾನು ಮಾತಾಡೋಷ್ಟು ಮಾತಾಡ್ದೆ, ಜೊತೆಗೆ ಯಾಮನ ಬಂದ ಅದೇನು ಪಾರ್ಟಿ ಕೊಡಬೇಕು ಹಂಗೆ ಹಿಂಗೆ ಅಂತ ಇಬ್ಬರು ಮಾತಾಡ್ಕೊತಿದ್ರು. ಮಟ್ಟಿ ಮುಂದೆಗಡೆ ಕುತ್ಕೊಂಡು ಕುಡಿತವ್ರೆ ನೋಡು ಮಗ ನಿಮ್ಮಪ್ಪ. ನಾಯಿ ನನ್ನ ಮಗ ಮೊದಲೆಲ್ಲ ಹಟ್ಟಿಲಿ ಕುತ್ಕೊಂಡು ಕುಡಿತೀನಿಲ್ಲ, ಅವರು ಅವನಿಗೂ ಇವಾಗ ಕ್ಯಾರಿ ಅನ್ನಂಗಿಲ್ಲೇನೋ ಮನೆ ಮುಂದೆ ಕುತ್ಕೊಂಡು ಕುಡಿತವನೆಲ್ಲ. ನೀನು ಹೇಳು ಮಗ. ಹೌದಾ ಅವಯ್ಯ? ಅಪ್ಪ ನಿನಗೆ ಹಂಗೆಲ್ಲ ಹೊಡಿಯೋಕ್ಕೆ ಬೊಯ್ಯೋಕ್ಕೆ ಬಂದ್ಬಿಟ್ಟಿದ್ದಾನ? ಅಯ್ಯೋ ಅವಯ್ಯ, ನಾನು ಹೇಳ್ಕೊಟ್ಟಿದ್ನಲ್ಲ ಎದುರಿಸ್ಬೇಕಿತ್ತು, ಅದನ್ನು ಬಿಟ್ಬಿಟ್ಟು ನೀನು ಯಾಕವಯ್ಯ ಎದ್ರಕೊಂಡಿದ್ಯಲ್ಲ? ಅಯ್ಯೋ ಮಗ, ಏನು ಎತ್ತ ಅನ್ನೋದೇ ಗೊತ್ತಾಯ್ತಲ್ಲ ಕಣಪ್ಪ. ಗದ್ದೆ ವಿಚಾರವಾಗಿ ನೀನು ಹೇಳ್ದಲ್ಲ, ಅದೆಲ್ಲ ಹೇಳ್ದೆ. ಆದರೆ ಏನು ಮಾಡೋದು, ಏನು ಕ್ಯಾರೆ ಏನಿಲ್ಲ. ಎಲ್ಲನೂ ನನ್ನ ಪ್ರಕಾರ ಅವ್ರ ಗದ್ದೆನ ವಾಪಸ್ ಇಸ್ಕೊಬಿಟ್ಟಿರ್ಬೇಕೇನೋ ನಿಮ್ಮಪ್ಪ. ನಿಮ್ಮ ಅಜ್ಜಿ ಕಂಡಂಗೆ ಮಡಗಿದ್ನಲ್ಲ, ಇವಾಗ ಏನಾದ್ರೂ ಈಸ್ಕೊಂಬಿಟ್ಟು ಕೊಟ್ಬಿಟ್ಟಿರ್ಬೇಕೇನೋ. ಅದಕ್ಕೆ ಇವನು ನನ್ನ ಕಂಡ್ರೂ ಹೆದರಿಕೆ ಇಲ್ಲ ಪದ್ರಿಕೆ ಇಲ್ಲ. ಮೊನ್ನೆ ನೋಡಿದ್ರೆ ನಿಂಗೆ ಗದ್ರದ. ನಂಗೆ ಯಾಕೋ ಸಾನೆ ಅನುಮಾನ ಕಣಪ್ಪ. ಅವಯ್ಯ, ಅಪ್ಪಯ್ಯ ಹಂಗೆ ಮಾಡಿದ್ರು ಅಜ್ಜಿಗೆ ಈ ಥರನ ನಮ್ಮಪ್ಪಯ್ಯ ಬೇರೆಯವ್ರಿಗೆ ಕೊಟ್ಬಿಟ್ಟಿದ್ದ ಆಸ್ತಿ ಅಂತ ಒಂದೇ ಒಂದು ಸುಳಿವು ಕೊಟ್ಟೆ ಅನ್ಕೋ. ಅಜ್ಜಿ ಅಪ್ಪನಿಗೆ ಮಾರ್ಲಮ್ಮಿ ಹಬ್ಬನೇ ಮಾಡೋದು. ಹಂಗಂದ್ಯಾ ಕೂಸೆ? ಅವಯ್ಯ, ನಿನ್ನ ಮಗ ಇನ್ನೂ ಬದುಕವನೆ, ಎದ್ರಿಕಳ ಸೀನೇ ಇಲ್ಲ, ಸುಮ್ಕೆ ಇರು. ನಾವು ಹೆಂಗಿರ್ಬೇಕು? ನಮ್ಮ ಅಜ್ಜಿಗೇನು ಬುದ್ಧಿ ಇಲ್ವಾ? ನಮ್ಮಪ್ಪನಿಗೇನು ಬುದ್ಧಿ ಇಲ್ವಾ? ಮಾಡ್ತೀನಿ ತಡಿ, ಏನು ಎತ್ತ ಅಂತ ಎಲ್ಲ ಕಂಡಿಡ್ತೀನಿ. ಬುಡುಕಿಲ್ಲ ಅಂದರೆ ಬುಡುಕಿಲ್ಲ.
ಮಗ ಅಷ್ಟು ಮಾಡಿ ಪುಣ್ಯ ಕಟ್ಕೋ ಮಗ. ಇನ್ನೊಂದು ಯಾರಿಗೋ ಏನೋ ಒಟ್ಟು ಆಕ್ಸಿಡೆಂಟು ಏನೋ ಆಸ್ತಿ ಪಾಸ್ತಿ ಏನೋ ಹೇಳ್ತಿದ್ದ ನಿಮ್ಮಪ್ಪ. ನಂಗೆ ಕಿವಿಗೆ ನೆಟ್ವರ್ಕ್ ಕೇಳಿಸ್ಲಿಲ್ಲ ಕಣಪ್ಪ. ಆ ಗೂಬೆ ನನ್ನ ಮಗ ಇನ್ನೊಬ್ಬರ ಜೊತೆಗೆ ಯಾರೋ ಬಂದವನೇ ಕಣಪ್ಪ. ಏನು ಎತ್ತ ಅಂತ ನಾ ಕೇಳಕದ್ದ ಪಕ್ಕದಲ್ಲಿ ನಿಂತ್ಕೊಂಡು ಕೇಳಿಸ್ಕೊತಿದ್ದೆ. ಆಟಿಯ ಕೇಳಿಸಿದ್ದು ಈ ನನ್ನ ಮಗ ಯಾರಿಗಾದ್ರೂ ಆಕ್ಸಿಡೆಂಟ್ ಮಾಡಿಸಿರ್ಬೋದಾ ಏನೋ ಒಂದು ಗೊತ್ತಾಯ್ತಲ್ಲ ಕಣಪ್ಪ. ಹಂಗೆಲ್ಲ ಮಾಡ್ತಾನ ಅಪ್ಪ. ತಡಿಯವ್ವ ತಡಿ, ಹೋಗ್ಬಿಟ್ಟು ನೋಡ್ಕೊಂಡ್ ಬರ್ತೀನಿ. ಇತ್ಲು ತಕೋಗಿ, ನೀನೇನು ಹೆದ್ರಿಕೋಬೇಡ. ಇಲ್ಲಾಂದ್ರೆ ಅಪ್ಪಯ್ಯ ಮನೆ ಮುಂದೆಗಡೆ ಕೂತಿರ್ತಾನೆ, ನೋಡ್ಕೊಂಡ್ ಬರ್ತೀನಿ ತಡಿ. ಅಲ್ಲ, ನಾನು ಇತ್ಲ ಕಡೆಯಿಂದ ಬಂದ್ಬಿಟ್ಟೆ, ಅಲ್ಲೇನು ಕಾಣಿಸಿಲ್ಲ. ಹಂಗಾರೆ ಮನೆ ಮುಂದೆಗಡೆ ಇರ್ಬೇಕೇನೋ. ನಾನು ಹೋಯ್ತೀನಿ. ಅವ್ಯ ನೀನು ಬೇಜಾರು ಮಾಡ್ಕೋಬೇಡ, ಮೊದ್ಲಿನ ಥರನೇ ಆರಾಮಾಗಿರು. ನಾನು ನಮ್ಮ ಅಪ್ಪನ ಹೆಸರನ್ನ ಹಾಳು ಮಾಡೇ ಮಾಡ್ತೀನಿ. ನನ್ನ ತಾತನ ಹೆಸರನ್ನ ಉಳಿಸ್ತೀನಿ. ನೀನೇನೇ ಹೆದ್ರಿಕೋಬೇಡ, ಸುಮ್ಕಿರು ಮಗ. ಹುಷಾರು. ಆಮೇಲೆ ಏನಿಲ್ಲ, ನಿಮ್ಮ ಅಪ್ಪ ಕಣಿಗೆ ಬಿತ್ತು ಅಂದರೆ ನಿನಗೂ ಬರೆ ಹಾಕ್ಬಿಟ್ಟು ಅನ್ಕೊಂಡು ಮಗ. ನಾನು ಸುಮ್ಮನೆ ಎದುರಿಸಿ ಮಡಗಿದ್ದೀನಿ ನಿಮ್ಮ ಅಪ್ಪನ. ನೀನು ಏನು ಎದ್ರಿಕಬಿಡ ಮಗನೇ. ಸೈಡಲ್ಲಿ ಹೋಗಿ ನಿಂತ್ಕೊಬಿಟ್ಟು ಏನು ಎತ್ತ ಅಂತ ವಿಚಾರಿಸು, ನೋಡ್ಕೊಂಡು ಕೇಳ್ಕೊ. ಆಮೇಲೆ ನೋಡ್ಮ ಏನಾದರೂ ಮಾಡಮ್ಮ. ತಡಿಯವ ತಡಿ, ಏನು ಎತ್ತ ಅಂತ ಒಂಚೂರು ಸುಳಿವು ಸಿಗ್ಲಿ, ಆಟ ಬಾಂಬೆ ಹಾಕ್ತೀನಿ. ಅಜ್ಜಿ ಬಂದು ನಮ್ಮ ಅಪ್ಪನ ಕೈ ಕಾಲು ಮುರಿದಿಕ್ಬೇಕು. ಮನೇಲಿ ಕುತ್ಕೊಂಡು ಬೇಕಾದ್ರೆ ನಾನೇ ಊಟ ಮಾಡಿಸ್ಬಿಡ್ತೀನಿ. ಹಂಗೆ ಮಾಡೇ ಮಾಡ್ತೀನಿ, ಸುಮ್ಮನಿರವ. ಯಪ್ಪ, ಏನು ಎತ್ತಂತಂದ್ರೂ ಗೊತ್ತಾಗ್ಬಿಟ್ರೆ ಆಟಿಯ ಸಾಕಪ್ಪ. ಹುಸಿ ನೆಮ್ಮದಿಯಿಂದ ಇರ್ಬೋದು. ಇಲ್ಲಾಂದರೆ ಸಾನ್ ಕಷ್ಟ ಐತೈತಪ್ಪ. ದೇವ್ರೆ, ಏನು ಎತ್ತ ಅಂತ ನನ್ನ ಮಗಿಗೆ ಗೊತ್ತಾಗ್ಲಿ ಕಣಪ್ಪ. ಮುಂದಕ್ಕೈತೆ ನನ್ನ ಮಗ ಸರಿಯಾಗಿ ಮಾಡ್ತಾನೆ. ನನ್ನ ಗಂಡ ಹಾಳಾದವನಿಗೆ ಎಲ್ಲ ಹಾಳಾಗೋದ ನಮ್ಮಪ್ಪ. ಅಬ್ಬಾ ಬಾ 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 ಬಾ, ಮನೆ ಮುಂದೆಗಡೆನೆ ಹಿಂಗೆ ಬಾಟ್ಲು ಹಿಡ್ಕೊಂಡು ಕುಡಿತಾವನಲ್ಲ. ನಮ್ಮಜ್ಜಿ ಎಲ್ಲಿ ಹೋದ್ಲು ನಮ್ಮಜ್ಜಿ. ಅಲ್ಲ, ನಮ್ಮಜ್ಜಿ ಇಂಥ ಟೈಮಲ್ಲೇ ಇರಲ್ವಲ್ಲ, ಅಲ್ಲಿ ಇಲ್ಲಿ ಸುತ್ತಕ್ಕೆ ಹೋಗ್ತಾರೆ ಅಂತನ್ಸಂತೆ. ಅಲ್ಲ, ಮಗ ಹಿಂಗೆ ಕುಡ್ದು ಹಾಳಾಗ್ತಿದ್ದಾನೆ. ಹೋಗಿ ಬಂದು ನಮ್ಮಮ್ಮನಿಗೆ ಎಷ್ಟು ಕಾಟ ಕೊಡುತ್ತೆ ನಮ್ಮಜ್ಜಿ. ಇಂಥ ಟೈಮಲ್ಲಾದ್ರೂ ಬಂದು ನಮ್ಮಪ್ಪನಿಗೆ ಸರಿಯಾಗಿ ಗಿಡಬಾರ್ದ. ಆ ಕಡೆಯಿಂದ ಬಂದು ಆ ಸೈಡಲ್ಲಿ ನಿಂತ್ಕೋತೀನಿ ತಡಿ, ಗೊತ್ತಾಗಲ್ಲ. ಅಣ್ಣ, ನೀನು ಏನೇ ಹೇಳೋಣ, ನೀನು ತುಂಬ ಒಳ್ಳೆಯವನು ಕಣಣ್ಣ. ನಾನು ಒಳ್ಳೆಯವನ? ಹೇ ಗುಬಲು, ನಾನು ಒಳ್ಳೆಯವನಲ್ಲ ಕಣೋ, ಕೆಟ್ಟವನು ವಿಲ್ಲನು ಕಣೋ. ನಾನು ವಿಲ್ಲನ್ ಇದ್ರೇನೆ ಕಣೋ ಚಂದ. ಹೀರೋಗೆ ಜಾಸ್ತಿ ಗತ್ತೆ ಇಲ್ಲ ನನ್ನ ಮಗಂದು. ನಾನಿದ್ರಾಗೆ ಹೀರೋಗೆ ಬೆಲೆನ ಕಣೋ. ಹೌದು ಕಣಣ್ಣ, ನೀನೋ ವಿಲ್ಲನ್ನೇ ಕಣಣ್ಣ, ವಿಲ್ಲನ್ನೇ. ಅಲ್ಲ, ಅವನಿಗೆ ಸರಿಯಾಗಿ ಆಕ್ಸಿಡೆಂಟ್ ಮಾಡಿದೆ ನೋಡು. ಮತ್ತೆ ನೀನು ಹೇಳ್ದಂಗೆನೆ ಹೆಂಗೆ ಇನ್ನೊಂದ್ಸಲಿ ಹೇಳೋಣ, ಬೇಕಾದ್ರೆ ಹೋಗಿ ಆಕ್ಸಿಡೆಂಟ್ ಮಾಡಿಬಿಟ್ಟು ಬರ್ತೀನಿ ಆ ಜೀವನಿಗೆ. ಯಪ್ಪ, ಈ ನಾಯಿ ನನ್ನ ಮಗ ದಡಿಯಾನ ಆಕ್ಸಿಡೆಂಟ್ ಅಂತವನೇ, ನಮ್ಮಪ್ಪ ಹೇಳ್ದ ಅಂತವನೇ. ಜೀವ ಯಾರು? ನನಗೆ ಗೊತ್ತಿರಂಗೆ ಜೀವ ಈ ಊರಲ್ಲಿ ಯಾರಿದ್ದಾರೆ? ಏನೋ ಒಂದು ಗೊತ್ತಾಯ್ತಲ್ವಲ್ಲ. ಅಣ್ಣ, ನೀನು ಇನ್ನೊಂದು ಕೆಲಸ ಕೊಡೋಣ, ಹೇಳೋಣ ಹೂ ಅಂತ. ಅವನು ಕೊಲೆನೇ ಮಾಡ್ಬಿಟ್ಟು ಬರ್ತೀನಿ. ಬಡ್ಡೆತ್ತದು ಬದುಕ್ಬಿಟ್ಟೈತೆ. ಅದೃಷ್ಟ ನೋಡೋಣ. ನೀನು ಒಂದು ಮಾತು ಹೇಳಬೇಕಿತ್ತು ಕಣೋಣ. ಹೋಗಿ ಸರಿಯಾಗಿ ಇಟ್ಬಿಟ್ಟು ಬರ್ತಿದ್ದೆ. ಆವಾಗ ಆ ಹುಡುಗಿ ನಿನಗೆ ಸಿಗ್ತಿದ್ಲು. ಹುಡುಗಿ? ಯಾವ ಹುಡುಗಿ? ಆ ಹುಡುಗಿ ಹೆಸರೇನು? ಹುಡುಗಿ ಅಂತವನೇ ಇವನು? ಕಂಡ, ಅವಳಂತೂ ನಂಗೆ ಸಾನೇ ಇಷ್ಟ ಆಗ್ಬಿಟ್ಟವಳೆ. ಒಟ್ಟಿನಲ್ಲಿ ಅವಳನ್ನ ಮದುವೆ ಆಗಲೇಬೇಕು, ಅವಳು ನನಗೆ ಸಿಗಲೇಬೇಕು. ನನ್ನ ಹೆಂಡತಿ ಹಾಳಾದವಳಿಗೆ ಬೇಗ ಡಿವೋರ್ಸ್ ಕೊಟ್ಟು ಅವ್ರ ಅಪ್ಪನ ಮನೆಗೆ ಕಳಿಸ್ಬೇಕು. ಅಯ್ಯಪ್ಪೇ ವಸಿ, ನಮ್ಮವನಿಗೆ ಡಿವೋರ್ಸು ಅಂದ್ರೆ ವಿಚ್ಛೇದನ? ಅಪ್ಪಬ್ಬಬ್ಬ, ನಮ್ಮ ಮೇಡಮ್ಮ ಹೇಳಿದ್ರು. ನಮ್ಮವನ್ಗೆ ಅವ್ರ ಅಪ್ಪನ ಮನೆ ಕಳ್ಸಿಯೇನೋ. ನೀನು ಎಲ್ಲ ಬ್ಯಾಟು ಎಲ್ಲ ಕಲ್ಲಲ್ಲಿ ಏಕಾಕ್ಬಿಡ್ತೀನಿ, ಇರು ಮಾಡ್ತೀನಿ ನಿನಗೆ. ಇಲ್ಲಿಲ್ಲ, ಬೇಡ. ಮೊದಲು ಅವ್ರು ಯಾರು? ಆ ಹುಡುಗಿ ಯಾರು? ಜೀವ ಯಾರು? ಏನಪ್ಪ ಮದುವೆ ಆಗಬೇಕು ಅಂತವನೇ, ಏನು ಗೊತ್ತಾಗ್ತಾನೆ ಇಲ್ವಲ್ಲ. ಅವನಿಗೆ ಇದನ್ನೆಲ್ಲ ನೀಟಾಗಿ ಹೇಳಬೇಕು. ಅವ್ರಿಗೇನಾದ್ರೂ ಗೊತ್ತಿರುತ್ತೆ. ಬಿಡಕ್ಕಿಲ್ಲ. ಇಷ್ಟು ಸಿಕ್ಕೈತಲ್ಲ ಜೀವನ ಹೆಸರು. ನಾ ಬಿಟ್ಟನ ಈ ಊರಲ್ಲಿ ಯಾರೇ ಇದ್ರು ನಂಗೆ ಗೊತ್ತಿಲ್ಲ ಅನ್ನೋರು ಹುಡುಕ್ತೀನಿ. ನನ್ನ ಫ್ರೆಂಡ್ ಅವರೆಲ್ಲ ಬಿಟ್ಟನ ನಾನು. ಮೊದಲು ಏನು ಎತ್ತ ಅಂತ ಎಲ್ಲ ವಿಚಾರಿಸ್ಕೊಂಡು ನಮ್ಮಪ್ಪನ ನಾನನ್ನೇ ಜೈಲಿಗೆ ಹಾಕಿಸ್ತೀನಿ, ಹುಡುಕಿಲ್ಲ. ಮುಂದುವರಿತದೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.